ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋದು ಬದನೆಕಾಯಿ ಚಟ್ನಿ. ಸೊ ಅದು ಹೇಗೆ ಮಾಡೋದಂದರೆ, ಒಂದು ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಬದನೆಕಾಯಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಮೂರನ್ನು ಕೂಡ ನಾವು ಸುಟ್ಕೊಳ್ಳೋಣ. ನೋಡಿ, ಫಸ್ಟ್ ಹಸಿಮೆಣಸಿಗೆ ಬೇಗ ಬೆಂದ್ಬಿಡುತ್ತೆ. ಸೊ ಅದಕ್ಕೆ ನಾನು ಹಸಿಮೆಣಸಿಗೆ ಹೊರಗಡೆ ತಗೊತೀನಿ. ಸೊ ಟೊಮೆಟೊ ಮತ್ತು ಬದನೆಕಾಯಿ ಸ್ವಲ್ಪ ಲೇಟು. ಸೊ ಒಂದು 10 ಮಿನಿಟ್ಸ್ಗೆ ಒಂದ್ಸಲ ನಾವು ಟರ್ನ್ ಮಾಡ್ತಾ ಹೋಗೋಣ. ಟೊಮೆಟೊ ಬದನೆಕಾಯಿ ಎರಡನ್ನೂ ಆಗ ಎಲ್ಲ ಸೈಡೂ ಚೆನ್ನಾಗಿ ಅದು ಸುಡುತ್ತೆ. ನೋಡಿ, ಈ ಥರ ಆಗಬೇಕು ಎರಡೂ. ಸೊ ನೆಕ್ಸ್ಟ್ ಏನು ಮಾಡೋಣ, ಇದನ್ನು ನಾನು ಒಂದು ಸ್ವಲ್ಪ ಬೌಲಲ್ಲಿ ತಣ್ಣೀರು ಇಟ್ಕೊಂಡಿರ್ತೀನಿ, ಅದರೊಳಗಡೆ ಹಾಕೊಂಡ್ಬಿಡ್ತೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಔಟರ್ ಲೇಯರ್ ಏನು ಸೀದಿರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಬಿಡೋಣ. ನೋಡಿ, ಔಟರ್ ಲೇಯರ್ ಸ್ಕಿನ್ ಎಲ್ಲ ಎಲ್ಲ ತಕ್ಕೊಂಬಿಡೋಣ. ಈಸಿಯಾಗಿ ಬರುತ್ತೆ. ನೋಡಿ, ತಗೊಂಡಿದ್ದಾದ್ಮೇಲೆ ಈಗ ಬದನೆಕಾಯಿನ ಓಪನ್ ಮಾಡಿಬಿಟ್ಟು ನೋಡೋಣ. ಏನಾದರೂ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಬದನೆಕಾಯಲ್ಲಿ ಹುಳ ಇರುತ್ತೆ. ಸೊ ಅದಕ್ಕೆ ಓಪನ್ ಮಾಡಿಬಿಟ್ಟು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಬಾಣಲಿಗೆ ಅಥವಾ ಯಾವುದಕ್ಕಾದ್ರೂ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಫಸ್ಟು ಚೆನ್ನಾಗಿ ಕುಟ್ಕೊಂಡ್ಬಿಡೋಣ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಇಷ್ಟು ಬಂದಾದ್ಮೇಲೆ ನಾವೇನು ಮಾಡೋಣ ಅಂದರೆ, ಟೊಮೆಟೊ ಹಾಕಿ ಟೊಮೆಟೊನು ಸ್ವಲ್ಪ ಕುಟ್ಕೊಳ್ಳೋಣ. ನೋಡಿ, ಟೊಮೆಟೊನು ಕುಟ್ಕೊಂಡಿದ್ದಾಯಿತು. ಆಮೇಲೆ ಲಾಸ್ಟಲ್ಲಿ ಬದನೆಕಾಯಿ ಹಾಕೋಣಂತೆ. ಬದನೆಕಾಯಿ ಯಾಕಂದರೆ ಬೇಗ ಸ್ಮ್ಯಾಶ್ ಆಗಿಬಿಡತ್ತೆ. ಸೊ ಅದಕ್ಕೆ ಬದನೆಕಾಯಿನ ಲಾಸ್ಟಲ್ಲಿ ಹಾಕೋಣ. ಸೊ ನೋಡಿ, ಬದನೆಕಾಯಿ ಕುಟ್ಕೊಳ್ತಾ ಇದ್ದೀನಿ. ಈ ಹದಕ್ಕೆ ಬರುತ್ತೆ. ಇದು ಬದನೆಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಅಕ್ಕಿ ರೊಟ್ಟಿಗೆ, ಆಮೇಲೆ ಬಿಸಿ ಅನ್ನಕ್ಕೆ ತುಪ್ಪ ಎಲ್ಲ ಎಣ್ಣೆ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ, ಸ್ಪೈಸಿಯಾಗಿ. ಒಂದ್ಸಲ ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಸಾಂಬಾರು ಇಲ್ದಿರೋ ಟೈಮಲ್ಲಿ ಏನು ಅಂತ ಯೋಚನೆ ಮಾಡೋ ಟೈಮಲ್ಲಿ ಈ ಥರ ಚಟ್ನಿ ಒಂದು 2 ಮಿನಿಟ್ಸಲ್ಲಿ ಆಗೋಗ್ಬಿಡತ್ತೆ. ಸೊ ಮಾಡ್ಕೊಂಡ್ಬಿಟ್ಟು ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.